ಶೋಷಿತರು, ಹಿಂದುಳಿದವರು, ತಳ ಸಮುದಾಯ, ರೈತಾಪಿ ವರ್ಗದವರ ಕೈ ಹಿಡಿದು ಅವರ ಪರವಾಗಿ ಕಾನೂನುಗಳನ್ನು ತರುವ ಮೂಲಕ ಅವರ ಏಳ್ಗೆಗೆ ಶ್ರಮಿಸಿದವರು ಡಿ ದೇವರಾಜ್ ಅರಸು ಅವರು ಎಂದು ಸಂಸದರಾದ ಬಿ.ವೈ. ರಾಘವೇಂದ್ರ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಪ್ರಗತಿಪರ ಸಾಧನೆಗಳ ಸರದಾರ, ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸು ಅವರ 109ನೇ ಜನ್ಮ ದಿನಾಚರಣೆ ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರಾಂತಿಕಾರಿ ಬದಲಾವಣೆಯಿಂದ ಹಸಿದ ಹೊಟ್ಟೆಗೆ ಅನ್ನ ನೀಡಿದವರು. ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತರುವ ಮೂಲಕ ಜಮೀನ್ದಾರಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಿ ಉಳುವವನೇ ಒಡೆಯನನ್ನಾಗಿ ಮಾಡಿದ್ರು. ಸಾಮಾಜಿಕ ಪಿಡುಗಾಗಿದ್ದ ಮಲ ಹೊರುವ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದ್ರು. ಜೀತದಾಳು ಪದ್ಧತಿಗೆ ಮುಕ್ತಿ ನೀಡಿದ್ರು. ಹಲವಾರು ಕಾರ್ಯಕ್ರಮಗಳ ಮೂಲಕ ಹಿಂದುಳಿದವರಿಗೆ ಬೆಳಕಾದ್ರು. ಹಾವನೂರು ವರದಿ ಜಾರಿಗೆ ತರುವ ಮೂಲಕ ಹಿಂದುಳಿದ ವರ್ಗಗಳ ಏಳ್ಗೆಗೆ ಕಾರಣರಾದ್ರು ಎಂದರು. ಆಧ್ಯಾತ್ಮಿಕ ಮಾರ್ಗವಾಗಿ ಶ್ರಮಿಸಿದ್ದು ಧನ್ಯವಾದ. ಪರಿಹರಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇನೆ. ದೇವರಾಜ್ ಅರಸು ಅವರು ಸ್ವತಃ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರು ತಂದಂಥ ಕ್ರಾಂತಿಕಾರಿ ಬದಲಾವಣೆಗಳು ಆ ಸಂದರ್ಭದಲ್ಲಿ ಇವತ್ತು ಹಸಿದ ಹೊಟ್ಟೆಗೆ ಒಂದು ತುತ್ತು ಅನ್ನ ಸಿಗ್ತಾ ಇದೆ. ಅವತ್ತು ಎಲ್ಲದೂ ಕೂಡ ಹೋರಾಟದ ಮುಖಾಂತರನೇ ಪಡೆದುಕೊಳ್ಳುವಂತ ಒಂದು ಸಂದರ್ಭ ಇದ್ದಾಗ ಭೂ ಸುಧಾರಣೆ ಕಾಯ್ದೆ ಮುಖಾಂತರ ಉಳುವವನೇ ಭೂಮಿಯ ಒಡೆಯ ಆ ಒಂದು ಹಕ್ಕನ್ನು ತಂದಂತ ದೇವರಾಜ ಅರಸರು ಕಲ್ಯಾಣ ಇಲಾಖೆಯನ್ನ ಜಾರಿಗೆ ತಂದ್ರು. ಹಾವನೂರು ವರದಿಯನ್ನ ಜಾರಿಗೆ ತರುವಂತ ಮುಖಾಂತರ ಶೋಷಿತ ಧ್ವನಿಗೆ ಬಾಯರ್ಸುವಂತ ಕೆಲಸವನ್ನ ಗೌರವಾನ್ವಿತ ದೇವರಾಜ ಅರಸರು ಮಾಡಿದಂಥ ವಿಚಾರ ಇರ್ಬೋದು. ಜೀತದಾಳುಗಳ ಮುಕ್ತಿ, ಅವತ್ತು 4 ಕಾಸಿಗೋಸ್ಕರ ಇನ್ನೊಬ್ಬರ ಮನೆಯಲ್ಲಿ ಮುಸ್ಲಿಯನ್ನ ತೊಳೆಯುವಂಥ ಸಂದರ್ಭ ಇರ್ಬೋದು, ಶೌಚಾಲಯವನ್ನ ಸ್ವಚ್ಛಗೊಳಿಸುವಂಥ ಸಂದರ್ಭ ಇರ್ಬೋದು, ಪ್ರಾಣಿಗಳಂತೆ ಬದುಕಿರುವಂಥ ಒಂದು ಸಂದರ್ಭದಲ್ಲಿ ಜೀತದಾಳುಗಳ ಮುಕ್ತಿಯನ್ನ ಆ ಒಂದು ಕಾನೂನು ತಂದಂಥದ್ದಿರ್ಬೋದು. ಈ ರೀತಿ ರೈತಾಪಿ ವರ್ಗ, ಶೋಷಿತ ಪೀಡಿತ ಧ್ವನಿ ಇಲ್ಲದಂಥ ಸಮಾಜಗಳಿಗೆ ಧ್ವನಿ ಕೊಟ್ಟಂತ ಧೀಮಂತ ನಾಯಕರಾದಂಥ ದೇವರಾಜ್ ಅರಸು ಅವರ ಜಯಂತಿನ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ವೇದಿಕೆ ಮುಂಭಾಗದಲ್ಲಿರುವಂಥ ತಾವಿರ್ಬೋದು, ನಾವೆಲ್ಲರೂ ಕೂಡ ಒಟ್ಟಾಗಿ ಸಂಕಲ್ಪ ಮಾಡಬೇಕಾಗಿರೋದು ಈ ದೇಶದ ಬೆನ್ನೆಲುಬು ರೈತ ಅಂತೇಳಿ ಭಾಷಣಕ್ಕಷ್ಟೇ ಸೀಮಿತ ಆಗ್ತದೆ. ಇವತ್ತು ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಒಂದು ತುತ್ತು ಅನ್ನ ಕೊಡುವಂಥ ಶಕ್ತಿ ಇರುವಂಥದ್ದು ಆ ಕೃಷಿಕನಿಗೆ, ರೈತನಿಗೆ ಮಾತ್ರ. ಅವನ ಬೆನ್ನೆಲುಬನ್ನ ನಿಜವಾಗ್ಲೂ ಕೂಡ ಅದನ್ನ ಗಟ್ಟಿ ಮಾಡುವಂಥ ಕೆಲಸವನ್ನ ಇವತ್ತಿನ ಒಂದು ಸಮಾಜದಲ್ಲಿ ತುಂಬಾ ಅವಶ್ಯಕತೆ ಇದೆ. ಆ ದಿಕ್ಕಲ್ಲಿ ಸರ್ಕಾರ ನಡೆಸುವಂತ ನಾವಿರ್ಬೋದು, ನಮ್ಮನ್ನು ಆಯ್ಕೆ ಮಾಡುವಂಥದ್ದು ನೀವಿರ್ಬೋದು, ನಮ್ಮ ಚಿಂತನೆ ಆ ದಿಕ್ಕಲ್ಲಿ ಇರಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಜಯಂತಿ ಕೂಡ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ದೇವರು ಒಬ್ಬನೇ, ವಿಶೇಷವಾಗಿ ಜಾತಿ ಧರ್ಮವನ್ನ ಮೀರಿ ಮನುಕುಲ ತನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನೀನು ನಡ್ಕೊಳ್ಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಂತ
ನೂರಾರು ಕೆರೆಕಟ್ಟೆಗಳನ್ನ ದೇವಸ್ಥಾನಗಳನ್ನ ಕಟ್ಟುವಂತ ಮುಖಾಂತರ ನಿನ್ನಲ್ಲಿರುವಂತಹ ಕೀಳರಿಮೆಯನ್ನ ಕಿತ್ತಾಕಿ ಒಂದು ಬೃಹದಾಕಾರದಂತ ಒಂದು ಚಿಂತನೆಯನ್ನ ನೀನು ಮಾಡಿದಾಗ ಮಾತ್ರ ಮನುಷ್ಯತ್ವವನ್ನ ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಸಂದೇಶನ ಕೊಟ್ಟಂತ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿನೂ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಇಬ್ಬರ ಜಯಂತಿಯ ಒಂದು ಸುಸಂದರ್ಭದಲ್ಲಿ ಒಟ್ಟಾಗಿ ಒಂದಾಗಿ ಸಮಾಜದ ಒಂದು ಏಳಿಗೆಗೋಸ್ಕರ ಎಲ್ಲ ಧ್ವನಿಗಳು ಒಂದಾಗಬೇಕು. ಇವತ್ತು ಮನುಷ್ಯ ರಾಕ್ಷಸನಾಗಿ ನಡ್ಕೊಳ್ತಿರುವಂತ ರೀತಿ ನೀತಿಯನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪ್ರಕೃತಿ ಇವತ್ತು ನಮ್ಮ ಮೇಲೆ ಮುನಿಸ್ಕೊಳ್ತಾ ಇದೆ. ಮೊನ್ನೆ ನಡೆದಂತ ಕೇರಳದಲ್ಲಿ ನಡೆದಂತ ವಯನಾಡಲ್ಲಿ ನಡೆದಂತ ಘಟನೆ ಇವತ್ತು ಮನುಷ್ಯನಿಗೆ ಎಲ್ಲದೂ ಕೂಡ ಬೇಕು. ಹಾಗಾಗಿ ಪ್ರಕೃತಿ ಮೇಲೆ ನಾವೇನು ದಬ್ಬಳಿಕೆ ಮಾಡಿದ್ವಿ, ಇವತ್ತು ಆ ಪ್ರಕೃತಿ ನಮ್ಮ ಮೇಲೆ ಸೇಡನ್ನ ತೀರಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಿದೆ ಅನ್ನಕ್ಕೆ ಹಿಂದೆ ನಡೆದಂತ ಸುನಾಮಿಯ ಘಟನೆ ಇರ್ಬೋದು, ಈಗ ನಡೆದಂತ ಕೇರಳದ ವಯನಾಡಿನ ಒಂದು ಘಟನೆಗಳು ನಮ್ಮ ಕಣ್ಮುಂದೆ ನಮಗೆಲ್ಲರೂ ಕೂಡ ಇದೆ. ಅದೇ ರೀತಿ ಮೊನ್ನೆ ಒಬ್ಬ ವೈದ್ಯಕೀಯ ಟ್ರೈನಿಂಗ್ಗೋಸ್ಕರ ವಿದ್ಯಾರ್ಥಿನಿ ವೆಸ್ಟ್ ಬೆಂಗಾಲಲ್ಲಿ ಆದಂತ ಘಟನೆ, ಅದನ್ನು ಕೂಡ ಇಡೀ ಮಾನವ ಸಮಾಜ ತಲೆ ತಗ್ಸುವಂತ ಒಂದು ಘಟನೆಯನ್ನು ನಡೆದೋಗಿದೆ. ಈ ಸಂದರ್ಭದಲ್ಲಿ ಮನುಷ್ಯ ಇವತ್ತು ರಾಕ್ಷಸ ಆಗ್ತಾ ಇರೋದು, ಪ್ರಕೃತಿ ಮೇಲೆ ದಬ್ಬಳಿಕೆ ಆಗ್ತಾ ಇರೋದು, ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಮುಂದಿನ ಯುವ ಪೀಳಿಗೆ ಮೇಲೆ ನಿಮಗೋಸ್ಕರ ಈ ಸಮಾಜ ಉಳಿಬೇಕು ಅಂದ್ರೆ ಈ ಎಲ್ಲ ತಪ್ಪುಗಳನ್ನ ಕಿತ್ಕೊಂಡು ಮಾಡ್ಕೊಂಡು ಹೋದಾಗ ಮಾತ್ರ ಈ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ. ಆ ಸಂಕಲ್ಪವನ್ನ ಇಂಥ ಇಬ್ಬರ ಮಹನೀಯರ ಒಂದು ಜಯಂತಿಯ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋಣ ಅಂತೇಳಿ ವಿನಂತಿ.